ನಾನು ಹಾಲು ಕೊಡಕ್ ಬರ್ತೇನೆ ಈಗ. ನಮ್ಗೆ ನನ್ನ ಹಾಲು ಇಸ್ಕೋತೀನಿ ನಿನ್ನ ಹತ್ರ. ನಂದಲ್ಲಪ್ಪ ಹಾಲು ಹಸಿಂದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನೀನ್ ಸುಮ್ನೆ ಏನೇನ ಮತ್ ನನ್ ಮನೆ ಹಾಲಾಗ ನೀನ್ ಕುಡಿತೀಯೋ. ಇಂದ ಹಾಲು ಯಾವನ್ ಕುಡಿತಾನಲ್ಲ ಬರೀ ಇಂಥದೆಯಾ? ಯಾರು ಬಿದ್ದಿರ್ತಾರೆ ಹಾಲು ಕೊಡ್ತಾರೆ ನಂಗೆ ಅಂತ. ಹಾಲು ಕೊಡ್ತಾರೆ ಅಂದ್ರೆ ಮನೆ ಹಸಿನ ಹಾಲು. ಮೆಣಸಿನಮನೆ ಬೆಳ್ಳೋಟೆ ಗ್ರಾಮಗಳ ಸುತ್ತಮುತ್ತ ಸಂಚಾರ ಕಂಡುಬಂದಿದ್ದು ಗ್ರಾಮಸ್ಥರು ಆದಷ್ಟು ಎಚ್ಚರಿಕೆಯಿಂದ ದಯವಿಟ್ಟು ಪ್ಲಾಸ್ಟಿಕ್ಗಳನ್ನ ಹೊರಗಡೆ ಎಸಿಬೇಡಿ, ಪರಿಸರನ ಉಳಿಸಿ. ನಂದೊಂದು ರಿಕ್ವೆಸ್ಟ್ ಗೈಸ್. ಬೆಳಿಗ್ಗೆ ಕಸ್ಟಮರ್ ಎಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗಿದ್ದೆ. ಸುಂದರ್ಶನ ಬಂದ್ರು. ನನಗೂ ಸ್ವಲ್ಪ ಸ್ಟಾಕ್ ತರಬೇಕಾಗಿತ್ತು ಅಂಗಡಿಗೆ. ಹಾಗಾಗಿ ನಾನು ಮತ್ತೆ ಸುಂದರ್ಶನ ನಮ್ಮ ಸ್ಕೂಟಿ ಎತ್ಕೊಂಡು ಹೊರಟೋಗಿದ್ದೆ ಹೊಯ್ಸಳ ಹೊಂಡೋಗೆ. ತುಂಬಾ ಸ್ಕೂಟಿಗಳನ್ನ ಹೊರಗಡೆ ನಿಲ್ಸಿದ್ರು ಡಿಸ್ಪ್ಲೇಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಶೋರೂಮ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸ್ಟಾಫ್ಗಳು. ಸ್ಕೂಟಿನ ತಗೋತಿರೋದು ಬಂದು ಸುಂದರ್ಶನ್ ಅವರ ರಿಲೇಷನ್. ಸ್ಕೂಟಿ ತಗೊಳಕ್ಕೆ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅವರು ಸಬ್ಮಿಟ್ ಮಾಡ್ತಾ ಇದ್ರು. ಯಾರೇನೇ ಹೇಳಿ ನಮ್ದು ಅಂತ ಸ್ವಂತದೊಂದು ಗಾಡಿ ತಗೊಳ್ಬೇಕಾದ್ರೆ ಸಿಗೋ ಖುಷಿನೇ ಬೇರೆ ಲೆವೆಲ್ ಆಗಿರುತ್ತೆ. ಅಲ್ಲಿಂದ ಸ್ಕೂಟಿ ಎಲ್ಲ ಡೆಲಿವರಿ ತಗೊಂಡು ನಾವು ಹೊರಟಿದೆ ಒಂದು ಟೆಂಪಲ್ ಹತ್ರ. ಸ್ಕೂಟಿ ಎತ್ಕೊಂಡು ಟೆಂಪಲ್ ಹತ್ರ ಬಂದು ಒಂದು ಚಿಕ್ಕದಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಅಲ್ಲಿ. ಸೊ ಫೈನಲಿ ನಾನು ಸುಂದರ್ಶನ ನಮ್ಮ ಗಾಡಿ ಎತ್ಕೊಂಡು ನಾವು ಹೊರಟಿದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.